ನಮಸ್ತೆ ಜೈನ್ ಎಲ್ರಿಗೂ. ಹಾಗೆ ಯಾರ್ಯಾರು ಅಗ್ನಿವೀರಿಗೆ ಅಪ್ಲಿಕೇಶನ್ ಹಾಕಿದ್ರು ಅವರು ಈ ಒಂದು ವಿಡಿಯೋನ ತಪ್ಪದೆ ನೋಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಯಾರ್ಯಾರಿಗೆ ಡೌಟ್ ಇದೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಮೊದಲೇದಾಗಿ ಬಂದ್ಬಿಟ್ಟು ಅಫಿಷಿಯಲ್ ವೆಬ್ಸೈಟ್ ಒಳಗಡೆ ಈಗ ನಿಮ್ಮ ಎಕ್ಸಾಮ್ ಡೇಟ್ಗಳು ಬಂದಿದೆ, ಯಾವಾಗ ಏನೇನಿದೆ ಅಂತೇಳಿ. ಜಿ ಡಿಗೆ ಒಂದಿನ ಸಪ್ರೇಟ್ ಡೇಟ್ ಕೊಟ್ಟಿದ್ದಾರೆ. ಹಾಗೆ ಟ್ರೇಡ್ ಮ್ಯಾನ್, ಕ್ಲರ್ಕ್, ಟೆಕ್ನಿಕಲ್ ಇವರಿಗೆಲ್ಲ ಬೇರೆ ಬೇರೆ ದಿನಗಳಲ್ಲಿ ಎಕ್ಸಾಮ್ಗಳು ನಡೆಯುತ್ತೆ. ಓಕೆ, ಈಗ ಮೊದಲೇ ಕ್ವಶನ್ ಬಂದ್ಬಿಟ್ಟು ಏನಪ್ಪ ಅಂತಂದ್ರೆ, ತುಂಬಾ ಜನ ಡೌಟಲ್ಲಿ ಇರೋದೇನೋ ಜೋಶಲ್ಲಿ 2 ಅಪ್ಲಿಕೇಶನ್ ಹಾಕಿದ್ವಿ, ಇನ್ಮೇಲೆ ನಮ್ದು ಪರಿಸ್ಥಿತಿ ಏನು ಅಂತೇಳಿ. ಸೊ ಅವರಿಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನಿಮಗೆ 2 ಅಡ್ಮಿಟ್ ಕಾರ್ಡ್ ಬರುತ್ತೆ, 2 ಸಲನೂ ಎಕ್ಸಾಮ್ ಸೆಂಟ್ರಿಗೆ ಹೋಗ್ಬೇಕು, 2 ಸಲನೂ 2ಕ್ಕೂ ಎಕ್ಸಾಮ್ ಅಟೆಂಡ್ ಮಾಡಬೇಕು. 2ಕ್ಕೂ ಮಾಡ್ಬೋದು, 1ಕ್ಕೆ ಮಾಡಿದ್ರೆ ಅದಕ್ಕೆ 1ಕ್ಕೆ ನೀವು ಮೆರಿಟ್ ಒಳಗಡೆ ಬರ್ತೀರಾ. 2 ಬರೋದಿಲ್ಲ ಅಂತಂದ್ರೆ ನೀವು ಬರಲ್ಲ. ಸೊ 2 ಹಾಕಿದ್ರೆ ಅಂದ್ರೆ 2ಕ್ಕೆ ಹೋಗಿ ಅಟೆಂಡ್ ಮಾಡಿ, 2ರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಷನ್ ಆಗುತ್ತೆ. ಸೊ 2 ಆಗ್ಬೋದು ಮೆರಿಟ್ ಅಲ್ಲಿ. ಸೊ ನೀವು 2 ಸೆಲೆಕ್ಷನ್ ಆದ್ರೆ ಮುಂದೇನು ಅಂತಂದ್ರೆ, ಸೊ ಮುಂದಿನ ಬಗ್ಗೆ ಇನ್ನೂ ಯಾವುದು ಕ್ಲಾರಿಟಿ ಇಲ್ಲ, ಬಟ್ ಎಕ್ಸಾಮಿನ್ ಮಾತ್ರ ಕ್ಲಿಯರ್ ಆಗಿದೆ. ನೀವು 2 ಬರಿಬಹುದು, 2ಕ್ಕೂ ಹೋಗ್ಲೇಬೇಕು. ಒಂದೇ ಎಕ್ಸಾಮ್ ಅಲ್ಲ. ತುಂಬಾ ಜನ ಏನ್ ಅನ್ಕೊಂಡಿದ್ರು ಒಂದೇ ಎಕ್ಸಾಮ್ ಇರುತ್ತೆ ಅಂತೇಳಿ. ಸೊ ಆ ರೀತಿ ಇಲ್ಲ, ನಿಮ್ಗೆ ಸಪ್ರೇಟ್ ಆಗಿ ಎಕ್ಸಾಮ್ಗಳು ನಡೆಯುತ್ತೆ. ಇದಾದ ನಂತರ ನಿಮ್ಮೊಂದು ಫಿಸಿಕಲ್ ನಡಿಬಹುದು. ಫಿಸಿಕಲ್ ಆಗಿ ಮೆಡಿಕಲ್ ಆದ್ಮೇಲೆ ಸೊ 90% ಅನಿಸ್ತಿದೆ ನಿಮ್ಮ ಒಂದು ಮೆಡಿಕಲ್ಗೆ ಹೋದಾಗ ಅಥವಾ ಫಿಸಿಕಲ್ ಮುಗಿದ್ಮೇಲೆ ನಿಮಗೆ ಆಪ್ಷನ್ ಕೊಡ್ಬೋದು, ಈ 2 ಟ್ರೇಡ್ಗಳಲ್ಲಿ ಯಾವುದಕ್ಕೆ ಹೋಗೋಕ್ಕೆ ನೀವು ಇಷ್ಟಪಡ್ತೀರಾ ಅಂತೇಳಿ. ಈಗ ಉದಾಹರಣೆಗೆ ನೀವು ಜಿ ಡಿ ಹಾಕಿರ್ತೀರ, ಹಾಗೆ ಜೊತೆಗೆ ಕ್ಲರ್ಕ್ ಹಾಕಿರ್ತೀರ, 2ರಲ್ಲೂ ಮೆರಿಟ್ ಕುಂತಿದ್ರೆ 2 ಎಕ್ಸಾಮ್ ಬರೆದು ಪಾಸ್ ಆಗಿದ್ದೀರಾ. ಈಗ ಫಿಸಿಕಲ್ ಮಾತ್ರ ಒಂದೇ ನಡೆಯುತ್ತೆ. ಸೊ ನೀವೀಗ ಅಟೆಂಡ್ ಮಾಡಿದಿರ ಫಿಸಿಕಲ್ನ. ಇದಾದ್ಮೇಲೆ ಈಗ ನಿಮಗೆ ಕೇಳ್ತಾರೆ ಜಿ ಡಿಗೆ ಹೋಗ್ತೀಯ ಅಥವಾ ಕ್ಲರ್ಕಿಗೆ ಹೋಗ್ತೀಯ ಅಂತೇಳಿ. ಅವಾಗ ನಿಮ್ಮ ಚಾಯ್ಸ್ ಇರುತ್ತೆ. ಸೊ ಈ ರೀತಿ ನಡೀಬಹುದು. ಅವಾಗ ನೀವು ಯಾವ್ದ್ರಲ್ಲಿ ಜಾಸ್ತಿ ಸ್ಕೋರ್ ಮಾಡಿದ್ದೀನಿ ಅನ್ನೋ ಕಾನ್ಫಿಡೆಂಟ್ ಇರುತ್ತೋ ಆ ಒಂದು ಟ್ರೇಡ್ನ ಚೂಸ್ ಮಾಡ್ಕೊಳ್ಳಿ. ಕ್ಲರ್ಕಲ್ಲಿ ಜಾಸ್ತಿ ಇದ್ರೆ ಕ್ಲರ್ಕ್ ಹೋಗಿ, ಜಿ ಡಿ ಜಾಸ್ತಿ ಇದ್ರೆ ಜಿ ಡಿ ಹೋಗಿ. ಇಲ್ಲಿ ಈ ಸ್ಟೇಜ್ ಒಳಗಡೆನೆ ಅದು ಅಪ್ಡೇಟ್ ಆಗಬೇಕು. ಸೊ ಅದಕ್ಕಿಂತ ಮುಂದೆ ಇನ್ನು ಯಾವುದು ಪ್ರೊಸೀಜರ್ಗಳು ಇರಲ್ಲ. ನೀವು ಫಿಸಿಕಲ್ ಆಯ್ತಂತಂದ್ರೆ ಮೆಡಿಕಲ್ ಇರುತ್ತೆ. ಸೊ ಮುಗೀತು, ಅವತ್ತಿನ ದಿನನೇ ನಿಮ್ದೆಲ್ಲ ಆಟ. ಮತ್ತೆ ಅವ್ರ ಕೈಗೆ ಸಿಗೋಲ್ಲ. ನೀವು ನೆಕ್ಸ್ಟ್ ಈಗ ಏನು ಆಪ್ಷನ್ಗಳು ಚೇಂಜ್ ಮಾಡೋಕ್ಕಾಗಲ್ಲ. ನನ್ನ ಪ್ರಕಾರ ಅವಾಗ ಏನಾದರೂ ಇದು ನಡೀಬಹುದು. ಇನ್ನು ಅಫಿಷಿಯಲ್ ಆಗಿ ಬಂದಿಲ್ಲ, ಬಂದಮೇಲೆ ಪಕ್ಕ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. 2ನೇ ಕ್ವಶನ್ ಬಂದ್ಬಿಟ್ಟು, ಸೊ ನೆಗೆಟಿವ್ ಮಾರ್ಕಿಂಗ್ ಇದೆನಾ ಅಂತೇಳಿ. ಅಂದ್ರೆ ಈಗ 4 ತಪ್ಪು ಹಾಕಿದ್ರೆ 1 ಮಾರ್ಕ್ಸ್ ಕಟ್ ಆಗ್ತಿತ್ತು ಹೋದ್ಸಲ ಎಲ್ಲ, ಅದು ಇದೇನಾ ಅಂತ ಕೇಳ್ತಾ ಇದಾರೆ. ನೋಡಿ, ಇಲ್ಲಿ ತನ ಬಂದಿರೋ ನೋಟಿಫಿಕೇಶನ್ಗಳಲ್ಲಿ ಅದ್ರ ಬಗ್ಗೆ ಯಾವುದೇ ರೀತಿಯಾದ ಮಾಹಿತಿ ಇಲ್ಲ. ಅಂದ್ರೆ ಇಲ್ಲಿ ತನನು ಕಟ್ ಆಫ್ ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ನೋಟಿಫಿಕೇಶನ್ ಒಳಗಡೆ. ನೀವು ಎಷ್ಟು ತಪ್ಪು ಹಾಕಿದ್ರು ನಿಮ್ಮ ಮಾರ್ಕ್ಸ್ ಕಟ್ ಆಗಲ್ಲ. ವೇಟ್ ಮಾಡೋಣ ಜೂನ್ವರೆಗೂ, ಜೂನ್ 15, 16 ಒಳಗೆ 19, ಸೊ ಅಷ್ಟರ ಒಳಗಡೆ ಈಗ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಯಾವುದಾದ್ರೂ ನೋಟಿಫಿಕೇಶನ್ ಬಂದರೆ ಅಪ್ಡೇಟ್ ಆಗಿ, ಸೊ ಆವಾಗ ಚೇಂಜ್ ಆಗುತ್ತೆ. ಸೊ ಇಲ್ಲಿ ತನೂ ಯಾವುದೇ ರೀತಿಯಾದ ನೆಗೆಟಿವ್ ಮಾರ್ಕಿಂಗ್ ಸೊ ಇಲ್ಲ. ಅದ್ರ ಬಗ್ಗೆ ಭಯ ಪಡಕ್ಕೆ ಹೋಗಬೇಡಿ. ನಿಮ್ಮ ಇಮೇಲ್ ಐ ಡಿ, ಮೊಬೈಲ್ ನಂಬರ್ಗಳನ್ನ ಚೆಕ್ ಮಾಡ್ಕೊತಾ ಇರಿ. ಚೇಂಜ್ ಮಾಡ್ಕೊಳಕ್ಕೆ ಹೋಗಬೇಡಿ. ಕೆಲವೊಂದು ಮೆಸೇಜ್ಗಳು ಬರ್ತಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಏನಾದರೂ ಪ್ರಾಬ್ಲಮ್ ಆಗಿದ್ರೆ, ಡಾಕ್ಯುಮೆಂಟ್ ಏನಾದಿದ್ರೆ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಅಥವಾ ನಿಮ್ಮ ಏರೋ ಕಡೆಯಿಂದ ಮೆಸೇಜ್ಗಳು ಬರ್ತಾ ಇರುತ್ತೆ. ಹಾಗಾಗಿ ಅವ್ನುಗಳನ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡೋಕ್ಕೆ ಇದಕ್ಕೆಲ್ಲ ತುಂಬ ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಅವನ್ನ ಸರಿಯಾಗಿ ಇಟ್ಕೊಳ್ಳಿ. ಮತ್ತೇನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದ್ರ ಬಗ್ಗೆ ಖಂಡಿತವಾಗಿ ವಿಡಿಯೋ ಮಾಡ್ತೀನಿ. ಜೈ ಹಿಂದ್.